ಕಾಂಗ್ರೆಸ್ ಪಾಳೆಯದಲ್ಲಿ ಒಂದು ಖುಷಿಯ ವಿಚಾರ ಅಂದ್ರೆ 2 ವರ್ಷ ತುಂಬುತ್ತಾ ಇದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಅಂತ. ಬಟ್ ಅದೇ ಖುಷಿಯಲ್ಲಿ ಇದ್ದಂತಹ ಕಾಂಗ್ರೆಸ್ ನಾಯಕರಿಗೆ ಬಿಗ್ ಶಾಕ್ ಎದುರಾಗಲಿದೆಯಂತೆ. ಕಾರಣ ರಾಜ್ಯ ಕಾಂಗ್ರೆಸ್ನಲ್ಲಿ ಭಾರಿ ಬದಲಾವಣೆ ಆಗೋದು ಕೂಡ ಫಿಕ್ಸ್ ಅಂತ ಇದೆ ಮೂಲಗಳು. ಮೇ 20ರ ಬಳಿಕ ಹಸ್ತಪಾಳ್ಯದಲ್ಲಿ ಮೇಜರ್ ಚೇಂಜಸ್. ಮೇ 20ರ ಬಳಿಕ ರಾಜ್ಯ ರಾಜಕಾರಣದಲ್ಲಿ ಮಹತ್ವದ ಬದಲಾವಣೆ ಆಗ್ಬಿಡುತ್ತಾ ಅನ್ನೋದು ಕುತೂಹಲ. ಸರ್ಕಾರದ 2 ವರ್ಷದ ಸಂಭ್ರಮ ಒಂದ್ ಕಡೆ ಆದ್ರೆ ಮತ್ತೊಂದು ಕಡೆ ಸಂಪುಟಕ್ಕೂ ಸರ್ಜರಿ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ವಿಚಾರ ಮುನ್ನೆಲೆಗೆ ಬರ್ತಾ ಇರೋದು, ಇಲ್ಲಿ 50-50 ಅಧಿಕಾರ ಹಂಚಿಕೆಯ ಮಾತುಕತೆ ಆಗಿದ್ರೆ ಸಿಎಂ ಬದಲಾವಣೆ ಕೂಡ ಆಗುತ್ತಾ ಅನ್ನೋದು ಬಹುತೇಕರು ಪ್ರಶ್ನೆ ಮಾಡ್ತಿದ್ದಾರೆ. ಬಟ್ ಆ ಸೀಕ್ರೆಟ್ ಹೇಗಿದೆ ಅಂದ್ರೆ, ಕೆಲವರು ಬಹಿರಂಗವಾಗಿ ಹೇಳಿದ್ರು ಕೂಡ ಸೀಕ್ರೆಟ್ ಹೈಕಮಾಂಡ್ ನಾಯಕರು ಬಿಟ್ರೆ ಸಿಎಂ ಮತ್ತು ಡಿಸಿಎಂ ಅವರಿಗೆ ಮಾತ್ರ ಗೊತ್ತಿರೋದು. ಸೊ ಆ ರಹಸ್ಯ ಈಗ ಬಯಲಾಗುತ್ತಾ ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಏನೆಲ್ಲ ಮೇಜರ್ ಚೇಂಜಸ್ ಆಗಬಹುದು ಹಸ್ತಪಾಳ್ಯದಲ್ಲಿ ಅನ್ನೋದನ್ನ ಕೂಡ ನಾವು ಗಮನಿಸ್ತಾ ಹೋಗೋಣ. ರಾಜ್ಯ ಸರ್ಕಾರದ ಕಾರ್ಯವೈಖರಿಯ ಬಗ್ಗೆ ರಾಹುಲ್ ಗಾಂಧಿ ಅವರೇ ಸ್ವತಃ ಪರಾಮರ್ಶೆ ಮಾಡ್ತಾರಂತೆ. 2 ವರ್ಷದ ಸರ್ಕಾರದ ಸಾಧನೆ ಏನು, ಅದ್ರ ಬಗ್ಗೆ ರಾಹುಲ್ ಗಾಂಧಿ ಅವರು ಚರ್ಚೆ ಮಾಡ್ತಾರೆ ರಾಜ್ಯ ಕಾಂಗ್ರೆಸ್ ನಾಯಕರ ಜೊತೆಗೆ. ಸರ್ಕಾರದ ಸಚಿವರ ಕಾರ್ಯವೈಖರಿ ಏನು, ನಿನ್ನೆಯಿಂದಲೂ ಕೂಡ ಗ್ಯಾರಂಟಿ ನ್ಯೂಸ್ ಅಲ್ಲಿ ಹೇಳ್ತಾ ಇದ್ವಲ್ಲ, ಈ ಪ್ರೋಗ್ರೆಸ್ ಕಾರ್ಡ್ ಅನ್ನ ಹಿಡ್ಕೊಂಡು ಬರ್ತಾರೆ ರಾಹುಲ್ ಗಾಂಧಿ ಅವರು. ಸರ್ಕಾರದ ಸಚಿವರ ಕಾರ್ಯವೈಖರಿ ಏನು, ಬದಲಾವಣೆ ಬೇಕಾಗಿದೆಯಾ, ಸಂಪುಟ ವಿಸ್ತರಣೆನ, ಕೆಪಿಸಿಸಿ ಅಧಿಕಾರ ಹಂಚಿಕೆ, ಎಂಎಲ್ಸಿ ಸ್ಥಾನದ ಹಂಚಿಕೆ, ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಸ್ವತಃ ರಾಹುಲ್ ಗಾಂಧಿ ಅವರು ಬಂದಂತ ಹೊತ್ತಲ್ಲೇ ಚರ್ಚೆ ಆಗುತ್ತೆ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ. ಯಾಕಂದ್ರೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು, ಬೇರೆ ಸಮುದಾಯದವರಿಗೆ ಅವಕಾಶ ಕೊಡಬೇಕು ಅಂತ ಈ ಹಿಂದಿನಿಂದಲೂ ಕೂಡ ಸಿಎಂ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡವರು ಹೇಳ್ತಾ ಬಂದಿದ್ರು. ಬೇರೆ ಯಾರೋ ಯಾಕೆ, ಪ್ರಭಾವಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಆದಿಯಾಗಿ ಕೆಎನ್ ರಾಜಣ್ಣ ಅವರು ಪಟ್ಟು ಹಿಡಿದಿದ್ದಾರೆ. ಒಬ್ಬರಿಗೆ ಒಂದೇ ಹುದ್ದೆ ಅಂತ ನೀವು ಕಾಂಗ್ರೆಸ್ ಪಾಳ್ಯದಲ್ಲಿ ಹೇಳೋದಾದ್ರೆ ಡಿಕೆ ಶಿವಕುಮಾರ್ ಅವರಿಗೆ ಯಾಕೆ 2 ಹುದ್ದೆ? ಒಂದ್ ಕಡೆ ಡಿಸಿಎಂ ಆಗಿದ್ದಾರೆ, ಮತ್ತೊಂದು ಕಡೆ ಕೆಪಿಸಿಸಿ ಅಧ್ಯಕ್ಷರು. ಅವರ ಬದಲಾವಣೆ ಆಗಬೇಕು ಅನ್ನುವಂತಹ ವಿಚಾರವನ್ನ ಸ್ವತಃ ಸಿಎಂ ಸಿದ್ದರಾಮಯ್ಯನವರ ಪಾಳ್ಯದಲ್ಲಿ ಗುರುತಿಸಿಕೊಂಡಂತ ಹಲವು ಸಚಿವರು ಅದನ್ನ ಪ್ರಸ್ತಾಪ ಮಾಡಿರೋದ್ರಿಂದ ಅದಕ್ಕೆ ಮನ್ನಣೆ ಸಿಗುತ್ತಾ ರಾಹುಲ್ ಗಾಂಧಿ ಅವರು ಬಂದಂತ ಹೊತ್ತಲ್ಲಿ ಅನ್ನೋದು ಕೂಡ ಸದ್ಯ ಇರುವಂತಹ ಕುತೂಹಲ. ಹಾಗಾಗಿ ಮೇಜರ್ ಚೇಂಜಸ್ಗಳು ಆಗುತ್ತಂತೆ ಕಾಂಗ್ರೆಸ್ ಪಾಳ್ಯದಲ್ಲಿ. ಯಾವ ಆಧಾರದ ಮೇಲೆ ಸಚಿವರ ಆಯ್ಕೆ ಅನ್ನೋ ಬಗ್ಗೆ ಕೂಡ ಚರ್ಚೆ ಆಗುತ್ತೆ. ಯಾರನ್ನಾದ್ರೂ ನೀವು ಕೊಟ್ಟು ಸಂಪುಟದಿಂದ ಕೈ ಬಿಡ್ತೀರಿ ಆದ್ರೆ ಇನ್ನ ಕೆಲವರಿಗೆ ಸಚಿವ ಸ್ಥಾನ ಸಿಗುತ್ತಲ್ಲ, ಯಾವ ಆಧಾರದಲ್ಲಿ ಸಚಿವ ಸ್ಥಾನ ಹಂಚಿಕೆ ಮಾಡಬೇಕು, ಜಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಸಮುದಾಯವಾರು ಹಂಚಿಕೆ ಆಗುತ್ತಾ ಸಚಿವ ಸ್ಥಾನ, ಅಥವಾ ಶಾಸಕರ ಕಾರ್ಯವೈಖರಿ ಬಗ್ಗೆ ಆಗುತ್ತಾ, ಇಲ್ಲ ಫ್ರೆಶ್ ಮುಖಗಳನ್ನ ತಂದು ನಾವು ಒಳ್ಳೆ ಕೆಲಸಗಳನ್ನ ಮಾಡಬಹುದು ಅಂತ ತೋರಿಸಿ ಅವರಿಗೆ ಸಚಿವ ಸ್ಥಾನ ಹಂಚಿಕೆ ಮಾಡ್ತೀರಾ, ಯಾವ ಆಧಾರದಲ್ಲಿ ಆಗಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗುತ್ತಂತೆ. ಮೇ 20ರ ಬಳಿಕ ಪರಿಷತ್ ಸದಸ್ಯರ ಅಂತಿಮ ಪಟ್ಟಿ ನೀಡೋ ಸಾಧ್ಯತೆ ಕೂಡ ಇದೆ, ಫೈನಲ್ ಮಾಡೋ ಸಾಧ್ಯತೆ ಕೂಡ ಇದೆ ಅಂತೆ. ಒಟ್ನಲ್ಲಿ ಇದು ಮೇ 20ರ ಬಳಿಕ ಆಗುವಂತಹ ಬದಲಾವಣೆಗಳು ಕಾಂಗ್ರೆಸ್ ಪಾಳ್ಯದಲ್ಲಿ. ಒಂದ್ ಕಡೆ ಸಿಎಂ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಮತ್ತೊಂದು ಕಡೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನುವಂಥ ಕೂಗು, ಅದಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗುತ್ತೆ. ಸಂಪುಟದಲ್ಲಿ ಮೇಜರ್ ಸರ್ಜರಿ ಆಗಲೇಬೇಕು ಅನ್ನುವಂಥ ಒತ್ತಾಯ ಇತ್ತು. ಈ ಬಾರಿ ಮೇಜರ್ ಸರ್ಜರಿ ಮಾಡೋದಕ್ಕೆ ರಾಹುಲ್ ಗಾಂಧಿ ಅವರು ಮನಸ್ಸು ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಇದು ಪ್ರಮುಖ ಅಂಶಗಳು. ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಕಾಂಗ್ರೆಸ್ ನಾಯಕರ ಜೊತೆಗೆ ಚರ್ಚೆ ಮಾಡಿ ಮೇಜರ್ ಸರ್ಜರಿ ಮಾಡೋದಕ್ಕೆ ರಾಹುಲ್ ಗಾಂಧಿ ಅವರು ಮುಂದಾಗ್ತಿದ್ದಾರೆ ಅನ್ನುವಂಥ ವಿಚಾರ ಬೆಳಕಿಗೆ ಬರ್ತಾ ಇದೆ.